ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಸೀರೀಸ್ ಮತ್ತೆ ಪ್ಯಾರಲಲ್ ರೆಸಿಸ್ಟೆನ್ಸ್ ಮೇಲೆ. ಸೊ ಕ್ವಶನ್ ಏನಂತ ಕೇಳ್ತಾ ಇದ್ದಾರೆ, ಫೈಂಡ್ ದ ಟೋಟಲ್ ರೆಸಿಸ್ಟೆನ್ಸ್ ಅಂಡ್ ದ ಕರೆಂಟ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ನಾವೇನ್ ಮಾಡಬೇಕು, ಇಲ್ಲಿದೆಯಲ್ಲ ಎಲ್ಲಾ ರೆಸಿಸ್ಟೆನ್ಸ್ ಗಳನ್ನು ಕೂಡ ಸೇರಿಸಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಂದ್ರೆ ಟೋಟಲ್ ರೆಸಿಸ್ಟೆನ್ಸ್ ಅನ್ನ ಕಂಡುಹಿಡಿಯೋಣ. ಅವರು ಟೋಟಲ್ ವೋಲ್ಟೇಜ್ ಇನ್ ದಿಸ್ ಸರ್ಕ್ಯೂಟ್ ಅನ್ನ ಆಲ್ರೆಡಿ ಕೊಟ್ಟಿದ್ದಾರೆ 20 ವೋಲ್ಟ್ಸ್ ಅಂತ. ಸೊ ಅದನ್ನ ಇಟ್ಕೊಂಡು ಮತ್ತೆ ಇದ್ರದ್ದು ಟೋಟಲ್ ರೆಸಿಸ್ಟೆನ್ಸ್ ಅನ್ನ ಇಟ್ಕೊಂಡು ಟೋಟಲ್ ಕರೆಂಟ್ ಅನ್ನ ಕಂಡುಹಿಡಿಬಹುದು, ಸರಿನಾ? ಎಸ್. ಸೊ ಇದನ್ನ ಈ ಒಂದು ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂದ್ರೆ ಪ್ರತಿಯೊಂದು ಸ್ಟೆಪ್ ಅನ್ನು ಕೂಡ ನೀವು ತೋರಿಸ್ತಾ ಹೋಗ್ಬೇಕು, ಅಂದ್ರೆ ನಾನು ಯಾವ ಸ್ಟೆಪ್ ಅಲ್ಲಿ ಏನೇನ್ ಮಾಡ್ತಾ ಇದ್ದೀನಿ ಅಂತ. ಯಾಕಂದ್ರೆ ಇಲ್ಲಿ ಸೀರೀಸ್ ರೆಸಿಸ್ಟೆನ್ಸ್ ಗಳಿದಾವೆ, ಪ್ಯಾರಲಲ್ ರೆಸಿಸ್ಟೆನ್ಸ್ ಗಳಿದಾವೆ. ಸೊ ಪ್ರತಿಯೊಂದು ಸ್ಟೆಪ್ ಅಲ್ಲೂ ಕೂಡ ಹೊಸ ಹೊಸ ಸರ್ಕ್ಯೂಟ್ ಗಳನ್ನ ಅಂದ್ರೆ ರಿಫೈನ್ಡ್ ಸರ್ಕ್ಯೂಟ್ ಗಳನ್ನ ಬರೀಬೇಕಾಗುತ್ತೆ, ಸಿಂಪ್ಲಿಫೈಡ್ ಸರ್ಕ್ಯೂಟ್ಗಳು. ಸೊ ಈಗ ಫಸ್ಟ್ ಬೇಸಿಕ್ ಆಗಿ ನೋಡಿ, 12 ಓಮ್ ರೆಸಿಸ್ಟೆನ್ಸ್ ಮತ್ತೆ 18 ಓಮ್ ರೆಸಿಸ್ಟೆನ್ಸ್ ಇವೆರಡು ಕೂಡ ಏನಿದಾವೆ, ಎರಡು ಕೂಡ ಸೀರೀಸ್ ಅಲ್ಲಿ ಇದಾವೆ. ಸೊ ಸೀರೀಸ್ ಮತ್ತೆ ಪ್ಯಾರಲಲ್, ಸೀರೀಸ್ ಅಂಡ್ ಪ್ಯಾರಲಲ್ ಅಂತ ಬಂದಾಗ ಸೀರೀಸ್ ರೆಸಿಸ್ಟೆನ್ಸ್ ಅಲ್ಲಿ ಏನ್ ಮಾಡ್ತೀವಿ, ಡೈರೆಕ್ಟ್ ಆಗಿ ಆಡ್ ಮಾಡ್ತಾ ಹೋಗ್ತೀವಿ. ಡೈರೆಕ್ಟ್ಲಿ ಆಡ್ ದ ರೆಸಿಸ್ಟೆನ್ಸಸ್, ಎಷ್ಟೇ ರೆಸಿಸ್ಟೆನ್ಸ್ ಇದ್ರೂ ಕೂಡ ನಾವು ಡೈರೆಕ್ಟ್ ಆಗಿ ಆಡ್ ಮಾಡ್ತಾ ಹೋಗ್ತೀವಿ. ಆದ್ರೆ ಪ್ಯಾರಲಲ್ ಆಗಿದ್ರೆ ನಾವು ರೆಸಿಪ್ರೋಕಲ್ ಮಾಡ್ತೀವಿ. ಫಸ್ಟ್ ರೆಸಿಪ್ರೋಕಲ್, ನೆಕ್ಸ್ಟ್ ಏನ್ ಮಾಡ್ತೀವಿ, ಆಡ್ ಮಾಡ್ತೀವಿ. ಆಮೇಲೆ ಮತ್ತೆ ಆ ಆನ್ಸರ್ ಬಂದಿರುತ್ತಲ್ಲ ಅದನ್ನ ನಾವು ರೆಸಿಪ್ರೋಕಲ್ ಮಾಡ್ತೀವಿ, ಸರಿನಾ? ಏನಾದ್ರೂ ಕೂಡ ಪ್ಯಾರಲಲ್ ರೆಸಿಸ್ಟೆನ್ಸ್ ಗಳು ಬಂದ್ರೆ ರೆಸಿಪ್ರೋಕಲ್ ಮಾಡಿ, ಆಡ್ ಮಾಡಿ, ರೆಸಿಪ್ರೋಕಲ್ ಮಾಡಬೇಕು, ಇಷ್ಟೇ ಸಿಂಪಲ್. ಸೊ ಇವಾಗ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. 12 ಓಮ್ ಮತ್ತೆ 18 ಓಮ್ ಎರಡು ಕೂಡ ಏನಿದಾವೆ, ಸೀರೀಸ್ ಅಲ್ಲಿ ಇದಾವೆ. ನೆಕ್ಸ್ಟ್ ಇಲ್ಲಿ 3 ಓಮ್ ಮತ್ತೆ 6 ಓಮ್ ಇವೆರಡು ಕೂಡ ಏನಾಗಿದ್ದಾವೆ, ಎರಡು ಕೂಡ ಪ್ಯಾರಲಲ್ ಆಗಿದ್ದಾವೆ, ಸರಿನಾ? ನಾನು ಈ ತರ ಡಾಟೆಡ್ ಬಾಕ್ಸ್ ಅನ್ನ ಹಾಕಿರ್ತೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತ. ಸೊ ಇದನ್ನ ನಾವು ಸಾಲ್ವ್ ಮಾಡಬಾರ್ದು, ಯಾಕಂದ್ರೆ ಫಸ್ಟ್ ಇದು ಸಾಲ್ವ್ ಆಗಬೇಕು, ಆಮೇಲೆ ನಾವು ಇವುಗಳನ್ನ ಸಾಲ್ವ್ ಮಾಡಬಹುದು. 12 ಓಮ್ ಅಂಡ್ 18 ಓಮ್ ಆರ್ ಇನ್ ಸೀರೀಸ್, 3 ಓಮ್ ಅಂಡ್ 6 ಓಮ್ ಆರ್ ಇನ್ ಪ್ಯಾರಲಲ್. ಸೊ ಇವಾಗ ಫಸ್ಟ್ ಕ್ಯಾಲ್ಕುಲೇಷನ್ ಅನ್ನ ಮಾಡ್ತಾ ಹೋಗಿ. ಸೀರೀಸ್ ಅಲ್ಲಿ ಇದ್ರೆ ಏನ್ ಮಾಡ್ತೀವಿ, ನಾವು ಡೈರೆಕ್ಟ್ ಆಗಿ ಆಡ್ ಮಾಡ್ತಾ ಹೋಗ್ತೀವಿ. ಸೊ 12 ಓಮ್ ಪ್ಲಸ್ 18 ಓಮ್ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ, ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 18 ಪ್ಲಸ್ 12 ಅಂತಂದ್ರೆ 30 ಓಮ್ ಆಯ್ತು. ಸೊ ಈಗ ಇವರಿಬ್ರು ಕೂಡ ಸೇರಿಸಿ ನನಗೆ 30 ಓಮ್ ಆಗುತ್ತೆ. ನೆಕ್ಸ್ಟ್ ಇವರಿಬ್ರು ಕೂಡ ಸೇರಿಸಿ 6 ಮತ್ತೆ 3 ಎರಡು ಕೂಡ ಪ್ಯಾರಲಲ್ ಆಗಿದಾವೆ. ಸೊ ಇದು ರೆಸಿಸ್ಟೆನ್ಸ್ ಇನ್ ಸೀರೀಸ್. ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಈ ತರ ಮಾಡಕ್ ಹೋದ್ರೆ ತುಂಬಾ ದೊಡ್ಡದಾಗ್ತಾ ಹೋಗುತ್ತೆ, ಕನ್ಫ್ಯೂಷನ್ ಕೂಡ ಆಗುತ್ತೆ. ಅದೇ ಅವಾಗ ಏನ್ ಮಾಡ್ತೀವಿ ಅಂದ್ರೆ, ಏನಾದ್ರೂ ಎರಡೇ ಎರಡು ರೆಸಿಸ್ಟರ್ಗಳು ಪ್ಯಾರಲಲ್ ಆಗಿದ್ರೆ, ಏನೋ ಎರಡೇ ಎರಡು ರೆಸಿಸ್ಟರ್ಗಳು ಪ್ಯಾರಲಲ್ ಇದ್ರೆ ಈ ಒಂದು ಸಿಂಪಲ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಆರ್ ಪಿ ವಿಲ್ ಬಿ ಈಕ್ವಲ್ ಟು, ಅಂದ್ರೆ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ವಿಲ್ ಬಿ ಈಕ್ವಲ್ ಟು R1 ಇಂಟು R2 ಹೋಲ್ ಡಿವೈಡೆಡ್ ಬೈ R1 ಪ್ಲಸ್ R2. ಇದೇ ಅವಾಗ ಯೂಸ್ ಮಾಡೋದು. ಏನಾದ್ರೂ ಕೂಡ ರೆಸಿಸ್ಟೆನ್ಸ್ಗಳು ಎರಡೇ ಎರಡು ರೆಸಿಸ್ಟರ್ಗಳು ಪ್ಯಾರಲಲ್ ಆಗಿದ್ರೆ, ಎರಡು ರೆಸಿಸ್ಟರ್ಗಳು ಪ್ಯಾರಲಲ್ ಆಗಿದ್ರೆ R1 ಇಂಟು R2 ಹೋಲ್ ಡಿವೈಡೆಡ್ ಬೈ R1 ಪ್ಲಸ್ R2 ನ ಯೂಸ್ ಮಾಡ್ಬೋದು. ಸೊ ಇವಾಗ 3 ಆದ್ರೂ R1 ಅಂತ ತೊಳಿ, 6 ಆದ್ರೂ R1 ಅಂತ ತೊಳಿ, ಯಾವ್ದಾದ್ರೂ R1 R2 ಅಂತ ತಗೋಬಹುದು. ಸೊ 3 ಇಂಟು 6 ಹೋಲ್ ಡಿವೈಡೆಡ್ ಬೈ 3 ಪ್ಲಸ್ 6 ನೋಡಿ, R1 ಇಂಟು R2 ಹೋಲ್ ಡಿವೈಡೆಡ್ ಬೈ R1 ಪ್ಲಸ್ R2. 6 3 is 18 ಹೋಲ್ ಡಿವೈಡೆಡ್ ಬೈ 6 ಪ್ಲಸ್ 3 ಅಂತಂದ್ರೆ 9. ಸೊ 9 1 9 2 18. ಸೊ 2 ಓಮ್ ಗೊತ್ತಾಯ್ತಾ? ಇವರಿಬ್ರು ಕೂಡ ಸೇರಿಸಿದ್ರೆ ನಮಗೆ ಸಿಂಗಲ್ ನೆಟ್ವರ್ಕ್ ಆಗಿ ಏನಾಗುತ್ತೆ, 2 ಓಮ್ ಆಗುತ್ತೆ. ಇವರಿಬ್ರು ಕೂಡ ಸೇರಿಸಿದ್ರೆ ನಮಗೆ 30 ಓಮ್ ಆಗುತ್ತೆ. ಸೊ ಈಗ ನಾವು ಎರಡನೇ ಸ್ಟೆಪ್ ಅಲ್ಲಿ ರಿಫೈನ್ಡ್ ಅಂತಂದ್ರೆ ಸಿಂಪ್ಲಿಫೈಡ್ ನೆಟ್ವರ್ಕ್ ಅಥವಾ ಸರ್ಕ್ಯೂಟ್ ಅನ್ನ ಬರಿಬೇಕಾಗತ್ತೆ. ಸೊ 20 ವೋಲ್ಟ್ಸ್ ಹಂಗೆ ಉಳ್ಕೊಳುತ್ತೆ ಬ್ಯಾಟ್ರಿ. ನೆಕ್ಸ್ಟ್ 6 ಓಮ್ ಕೂಡ ಹಂಗೆ ಉಳ್ಕೊಳುತ್ತೆ, ಇದು 6 ಓಮ್ ರೆಸಿಸ್ಟೆನ್ಸ್. ನೆಕ್ಸ್ಟ್ ಇಲ್ಲಿ 2 ಓಮ್ 20 ಓಮ್ ರೆಸಿಸ್ಟೆನ್ಸ್ ಕೂಡ ಹಂಗೆ ಉಳ್ಕೊಳುತ್ತೆ. ನೆಕ್ಸ್ಟ್ ಇವರಿಬ್ರು ಕೂಡ ಸೇರಿಸಿ ಒಂದು ರೆಸಿಸ್ಟೆನ್ಸ್ ಆಗುತ್ತೆ. ಸೊ ಇಲ್ಲೇ ಬರಿತಾ ಹೋಗ್ತೀನಿ ನೋಡಿ. ಸೊ ಎಷ್ಟು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಬಂದಿರೋದು, ಪ್ಯಾರಲಲ್ ಇರುವಂತದ್ದು 2 ಓಮ್ ರೆಸಿಸ್ಟೆನ್ಸ್ ಬಂದಿದೆ. ನೆಕ್ಸ್ಟ್ ಈ 12 ಓಮ್ ಮತ್ತೆ 18 ಓಮ್ ಎರಡು ಕೂಡ ಸೇರಿಸಿ ಒಂದು ಸಿಂಗಲ್ ರೆಸಿಸ್ಟೆನ್ಸ್ ಆಗುತ್ತೆ. ಸೊ ಅದನ್ನ ಇಲ್ಲೇ ತಗೊಂತ ಹೋಗೋಣ. ಎಷ್ಟಾಯ್ತು, 30 ಓಮ್ ಆಯ್ತು. ನೆಕ್ಸ್ಟ್ ಇಲ್ಲಿ 12 ಓಮ್ ಮತ್ತೆ 6 ಓಮ್ ಹಂಗೆ ಉಳ್ಕೊಂಡಿದ್ದಾವೆ. ಸೊ ಹಿಯರ್ ದಿಸ್ ಈಸ್ 12 ಓಮ್ ರೆಸಿಸ್ಟೆನ್ಸ್. ನೆಕ್ಸ್ಟ್ ಇಲ್ಲಿ 16 ಓಮ್ ರೆಸಿಸ್ಟೆನ್ಸ್, ಸರಿನಾ? 12 ಓಮ್ ಮತ್ತೆ 6 ಓಮ್, ಸಾರಿ 16 ಅಂತ ಬರದೆ 6 ಓಮ್. ಗೊತ್ತಾಯ್ತಾ? ಪ್ರತಿಯೊಂದು ಸ್ಟೆಪ್ ಅಲ್ಲೂ ಕೂಡ ನೀಟಾಗಿ ಬರೀತಾ ಹೋಗಿ, ಅವಾಗ ನಿಮಗೆ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಈಗ ನೀವು ನೋಡಿದ್ರೆ 6 ಓಮ್ ಮತ್ತೆ 12 ಓಮ್ ಇವೆರಡು ಕೂಡ ಪ್ಯಾರಲಲ್ ಆಗಿದಾವೆ. ಸೊ ಫಸ್ಟ್ ಇವೆರಡನ್ನ ನಾವು ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಸೊ 12 ಮತ್ತೆ 6 ಅನ್ನ ನಾವು ಯಾವ ರೀತಿ ಸಾಲ್ವ್ ಮಾಡ್ತಾ ಹೋಗ್ತೀವಿ, ಸೇಮ್ ಇದೇ ಒಂದು ಫಾರ್ಮುಲಾನ ಯೂಸ್ ಮಾಡ್ತಾ ಹೋಗಿ. ಆರ್ ಪಿ ವಿಲ್ ಬಿ ಈಕ್ವಲ್ ಟು 12 ಇಂಟು 6 ಹೋಲ್ ಡಿವೈಡೆಡ್ ಬೈ 12 ಪ್ಲಸ್ 6. 12 ಪ್ಲಸ್ 6 ಅಂತಂದ್ರೆ 18, 12 6 72 ಆಯ್ತು. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 72 ಹೋಲ್ ಡಿವೈಡೆಡ್ ಬೈ 18, ವ್ಯಾಲ್ಯೂ ಈಸ್ 4. ಸೊ ವ್ಯಾಲ್ಯೂ ಎಷ್ಟು ಬಂತು ನಮಗೆ, 4 ಬಂತು. ಸೊ 4 ಓಮ್. ಸೊ ಇವೆರಡನ್ನು ಕೂಡ ಸೇರಿಸಿ ನಾನು 4 ಓಮ್ ಅಂತ ಬರಿಬಹುದು. ಸೊ ಇಲ್ಲಿ ಬರ್ದಿರ್ತೀನಿ ಇವಾಗ ಹೊಸ ಸರ್ಕ್ಯೂಟ್ ಅನ್ನ.
ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ಹೊಸ ಸರ್ಕ್ಯೂಟನ್ನು ನೀವು ತೋರಿಸ್ತಾ ಹೋಗ್ಬೇಕಾಗುತ್ತೆ. 20 ವೋಲ್ಟ್ಸು ಪ್ಲಸ್ಸು ಮೈನಸ್ಸು. ನೆಕ್ಸ್ಟ್ ಇಲ್ಲಿ 6 ಓಮ್ ರೆಸಿಸ್ಟೆನ್ಸ್ ಹಂಗೆ ಉಳ್ಕೊಳುತ್ತೆ, 20 ಓಮ್ ರೆಸಿಸ್ಟೆನ್ಸ್ ಕೂಡ ಹಂಗೆ ಉಳ್ಕೊಂತು. ಇವರಿಬ್ರು ಕೂಡ ಸೇರಿಸಿ ಒಂದು ಸಿಂಗಲ್ ರೆಸಿಸ್ಟೆನ್ಸ್ ಆಗಿದೆ. ಇಲ್ಲಿರುವಂಥ 2 ಓಮ್ ರೆಸಿಸ್ಟೆನ್ಸ್ ಕೂಡ ಹಂಗೆ ಉಳ್ಕೊಳುತ್ತೆ ನನಗೆ. ನೆಕ್ಸ್ಟ್ ಇವರಿಬ್ರು ಕೂಡ ಸೇರಿಸಿ ಎಷ್ಟು ರೆಸಿಸ್ಟೆನ್ಸ್ ಆಗಿದೆ, 4 ಓಮ್ ರೆಸಿಸ್ಟೆನ್ಸ್ ಆಗಿದೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಈ ಥರ. ಸೊ ಇದೆಷ್ಟಿದು 30 ಓಮ್ ರೆಸಿಸ್ಟೆನ್ಸ್. ಈಗ ನೀವು ನೋಡಿದ್ರೆ 2 ಓಮ್ ರೆಸಿಸ್ಟೆನ್ಸ್ ಮತ್ತು 4 ಓಮ್ ರೆಸಿಸ್ಟೆನ್ಸ್ ಎರಡು ಕೂಡ ಸೀರೀಸಲ್ಲಿದ್ದಾವೆ. ಸೊ ಎರಡು ಸೀರೀಸಲ್ಲಿದ್ದರೆ ಏನು ಮಾಡ್ಬೋದು, ಆ್ಯಡ್ ಮಾಡ್ಬೋದು. RS ವಿಲ್ ಬಿ ಈಕ್ವಲ್ ಟು 2 + 4 ಅಂತಂದರೆ 6 ಓಮ್ ಆಗುತ್ತೆ. ಸೊ ಈ 6 ಓಮ್ ಏನಾಗುತ್ತೆ ಅಂತಂದರೆ ಇದು ಅಷ್ಟಕ್ಕೂ ಕೂಡ ಇದಕ್ಕೂ ಕೂಡ ಪ್ಯಾರಲಲ್ ಆಗಿರುತ್ತೆ, ಇದಕ್ಕೂ ಕೂಡ ಪ್ಯಾರಲಲ್ ಆಗಿರುತ್ತೆ. ಸೊ ಸಿಂಪ್ಲಿಫೈಡ್ ಸರ್ಕ್ಯೂಟ್ ಯಾವ ರೀತಿ ಬರಿಬೋದು ಅಂತಂದರೆ ಇದು 20 ವೋಲ್ಟ್ಸ್ ಬ್ಯಾಟ್ರಿ ಸಪ್ಲೈ ಪ್ಲಸ್ಸು ಮೈನಸ್ಸು, ಆಮೇಲೆ 6 ಓಮ್ ಹಂಗೆ ಉಳ್ಕೊಳುತ್ತೆ. ನೆಕ್ಸ್ಟ್ ಇವಾಗ ನೋಡಿ ನೀಟಾಗಿ ಬರಿತಾ ಹೋಗ್ತೀನಿ. ಇಲ್ಲಿ 20 ಓಮ್ ರೆಸಿಸ್ಟೆನ್ಸ್ ಇದೆ, ಅದನ್ನು ಫಸ್ಟ್ ಬರ್ಕೊಳ್ಳೋಣ. 20 ಓಮ್ ರೆಸಿಸ್ಟೆನ್ಸ್. ನೆಕ್ಸ್ಟ್ ಇಲ್ಲಿ ಈ 2 + 4 ಎರಡು ಕೂಡ ಸೇರಿಸಿ 6 ಆಯಿತು. ಸೊ ಇದನ್ನು ಈ ಥರ ಬರ್ಕೊತೀನಿ, 6 ಓಮ್ ರೆಸಿಸ್ಟೆನ್ಸ್. ನೆಕ್ಸ್ಟ್ ಈ 6 ಓಮ್ ರೆಸಿಸ್ಟೆನ್ಸ್ ಈ 30ಗೂ ಕೂಡ ಪ್ಯಾರಲಲ್ ಆಗಿದೆ, ಅದನ್ನು ಈ ಥರ ಬರ್ಕೊಳ್ಳೋಣ, 30 ಓಮ್ ರೆಸಿಸ್ಟೆನ್ಸ್. ಸೊ ಇವಾಗ ಏನಾಯಿತು, 30 ಓಮ್, 6 ಓಮ್ ಮತ್ತು 20 ಓಮ್ ಈ ಮೂರು ಕೂಡ ನನಗೇನಾಗಿದ್ದಾವೆ, ಪ್ಯಾರಲಲ್ ಆಗಿದ್ದಾವೆ. ಸೊ ಈ ಮೂರನ್ನು ಕೂಡ ನಾನು ಒಂದೇ ಸಲ ಸಾಲ್ವ್ ಮಾಡ್ಕೋಬೇಕು. ಸೊ ನಾನು ಹೇಳಿದ್ದೆ ಈ ಒಂದು ಫಾರ್ಮುಲಾ ಪ್ಯಾರಲಲ್ ಆಗಿರುವಂಥದ್ದನ್ನು ಯೂಸ್ ಮಾಡ್ತೀವಿ ಯಾವಾಗ ಕೇವಲ ಎರಡು ರೆಸಿಸ್ಟೆನ್ಸ್ಗಳು ಪ್ಯಾರಲಲ್ ಆಗಿದ್ರೆ ಮಾತ್ರ. ಇಲ್ಲಿ ನನಗೆ 3 ರೆಸಿಸ್ಟೆನ್ಸ್ಗಳು ಪ್ಯಾರಲಲ್ ಆಗಿದ್ದಾವೆ. ಸೊ ನಾರ್ಮಲ್ ಫಾರ್ಮುಲಾನೇ ಯೂಸ್ ಮಾಡಬೇಕು. ದಟ್ ಈಸ್ ಫಸ್ಟು ರೆಸಿಪ್ರೋಕಲ್ ಮಾಡಬೇಕು. ಸೊ 1/RP ವಿಲ್ ಬಿ ಈಕ್ವಲ್ ಟು 1/20 + 1/6 + 1/30. ಸೊ ವ್ಯಾಲ್ಯೂ ಏನಾಗುತ್ತೆ ನೋಡಿ, 1/20 ಅಂತಂದರೆ ವ್ಯಾಲ್ಯೂ ಎಷ್ಟು, 0.05. ಇಲ್ಲಿ ಬರಿತಾ ಹೋಗ್ತೀನಿ, 0.05 ಪ್ಲಸ್ 1/6, 1/6 ಅಂತ ಅಂದರೆ 0.1666 ಅಂತ ಎಲ್ಲ ಬರುತ್ತೆ, 0.17 ಅಂತ ಬರ್ಕೊಳ್ಳಿ. 1/30 ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ, 1/30 ಅಂತಂದರೆ 0.0333 ಅಂತ ಎಲ್ಲ ಬರುತ್ತೆ. ಸೊ 0.034 ಅಂತ ಬರ್ಕೊಳ್ಳಿ ಸಾಕು. 0.0333 ಅಂತ ಎಲ್ಲ ಬರುತ್ತೆ, 0.34 ಬರ್ಕೊಳ್ಳಿ ಸಾಕು. ಸೊ ಈಗ ಅದಷ್ಟು ಆ್ಯಡ್ ಮಾಡಿ 0.05 ಪ್ಲಸ್ 0.17 ಪ್ಲಸ್ 0.034. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, 0.254 ಬರುತ್ತೆ, 0.254. ಇದೇನಿದು 1/RP ಅಂತಂದರೆ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್. ನನಗೇನು ಬೇಕಾಗಿರೋದು, ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಬೇಕು. ಸೊ ಈ RPನ ಇಲ್ಲಿ ಕಳ್ಸೋಣ, 0.254 ಇಲ್ಲಿಗೆ ಕೆಳಗಡೆ ತರೋಣ. ಸೊ 1/0.254 ವಿಲ್ ಬಿ ಈಕ್ವಲ್ ಟು RP. ಸೊ RP ವ್ಯಾಲ್ಯೂ ಏನಾಗಿರುತ್ತೆ ನಮಗೆ, 1/0.254 ವ್ಯಾಲ್ಯೂ ಎಷ್ಟಾಗುತ್ತೆ, 3.937 ಅಂತ ಬರುತ್ತೆ. ಸೊ 3.93 ಸಾಕು, 3.93 ಓಮ್. ಸೊ 3.93 ಓಮ್ ಇಸ್ ದ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್. ಇದಷ್ಟು ಕೂಡ ನಾವು ಸೇರಿಸಿದ್ರೆ 3.93 ಓಮ್ ಅಂತ ಬರುತ್ತೆ. ನೀವು ಬೇಕಾದ್ರೆ ಆಲ್ಮೋಸ್ಟ್ ಈಕ್ವಲ್ ಟು 3.9370 ಅಂತ ಎಲ್ಲ ಬರುತ್ತೆ, ವಿಚ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು 4 ಓಮ್ ಅಂತ ತಗೋಬಹುದು. ಸರಿನಾ, ಏನಾಗಲ್ಲ, 4 ಓಮ್ ಅಂತ ತಗೋಬಹುದು. ಸೊ ಈಗ ನನಗೆ ಇಲ್ಲಿ ಫುಲ್ ರೆಸಿಸ್ಟೆನ್ಸ್ ಎಷ್ಟು ಬಂದಿದೆ, 4 ಓಮ್ ಬಂದಿದೆ. ನೆಕ್ಸ್ಟ್ ಇಲ್ಲೊಂದು 6 ಓಮ್ ರೆಸಿಸ್ಟೆನ್ಸ್ ಇದೆ. ಸೊ ನನಗೆ ಸಿಂಪ್ಲಿಫೈಡ್ ಸರ್ಕ್ಯೂಟ್ ಏನಾಗುತ್ತೆ, 20 ವೋಲ್ಟ್ಸ್ ಬ್ಯಾಟ್ರಿ ಹಂಗೆ ಇರುತ್ತೆ ಪ್ಲಸ್ಸು ಮೈನಸ್ಸು. ನೆಕ್ಸ್ಟ್ ಇಲ್ಲಿ 6 ಓಮ್ ರೆಸಿಸ್ಟೆನ್ಸ್ ಇತ್ತು, ಅದು ಹಂಗೆ ಉಳ್ಕೊಂಡಿರುತ್ತೆ. ಇದಷ್ಟು ಕೂಡ ಸೇರಿ ಒಂದು ಸಿಂಗಲ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ, ದಟ್ ಈಸ್ 4 ಓಮ್. ಸೊ ಈಗ 4 ಓಮ್ ಮತ್ತು 6 ಓಮ್ ಇವೆರಡು ಕೂಡ ಸೀರೀಸಲ್ಲಿದ್ದಾವೆ. ಸೊ ಸೀರೀಸಲ್ಲಿದ್ದಾವೆ ಅಂತಂದರೆ ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು. 6 + 4 ವಿಲ್ ಬಿ ಈಕ್ವಲ್ ಟು 10 ಓಮ್ ರೆಸಿಸ್ಟೆನ್ಸ್ ಇನ್ ಸೀರೀಸ್. ಸೊ ಇವಾಗ ಫೈನಲ್ ಸರ್ಕ್ಯೂಟ್ ಏನಾಗುತ್ತೆ, 20 ವೋಲ್ಟು ಹಂಗೆ ಉಳ್ಕೊಂಡಿದೆ ಪ್ಲಸ್ಸು ಮೈನಸ್ಸು. ನೆಕ್ಸ್ಟ್ ಇಲ್ಲಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟು ಬಂದಿದೆ, 10 ಓಮ್ ರೆಸಿಸ್ಟೆನ್ಸ್ ಬಂದಿದೆ. ಸೊ ಈಗ ಈ ಒಂದು ಸರ್ಕ್ಯೂಟಲ್ಲಿರುವಂಥ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು, 10 ಓಮ್ಸ್. ನೆಕ್ಸ್ಟ್ ಈ ಒಂದು ಸರ್ಕ್ಯೂಟಲ್ಲಿರುವಂಥ ಟೋಟಲ್ ವೋಲ್ಟೇಜ್ ಎಷ್ಟು, 20 ವೋಲ್ಟ್ಸ್. ಸೊ ಕರೆಂಟನ್ನು ಕ್ಯಾಲ್ಕುಲೇಟ್ ಮಾಡ್ಬೋದಾ, ಎಸ್. ಸೊ ಇಲ್ಲೇ ಬರಿತಾ ಹೋಗ್ತೀನಿ ನೋಡಿ. ನಮಗೆ ಗೊತ್ತಿರೋದು V = IR. ಕರೆಂಟ್ I ಬೇಕು ಅಂತಂದರೆ V/R ಆಗುತ್ತೆ. ಸೊ R ಅನ್ನು ಈ ಕಡೆ ಕಳಿಸಿದಾಗ ಅದು ಡಿನಾಮಿನೇಟರ್ಗೆ ಬರುತ್ತಲ್ಲ, ಆ ಥರ. ಸೊ V/R. ಟೋಟಲ್ ವೋಲ್ಟೇಜ್ ಎಷ್ಟು, 20 ವೋಲ್ಟ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟು, 10. ಸೊ 20/10 ಅಂತಂದರೆ ವ್ಯಾಲ್ಯೂ ಈಸ್ 2. 10 1s 10 2s. ಸೊ 2 ಆಂಪಿಯರ್. ಸೊ 2 ಆಂಪಿಯರ್ ಇಸ್ ದ ಕರೆಂಟ್. ಸೊ ಇಷ್ಟನ್ನು ಬರೆದ್ರೆ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತಾ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸನ್ನು ಕೊಡ್ತಾರೆ. ಪ್ರತಿಯೊಂದು ಸ್ಟೆಪ್ಪನ್ನು ಕೂಡ ನೀವು ಸಪ್ರೇಟ್ ಸರ್ಕ್ಯೂಟಿಂದ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.